149ನೇ ಶ್ಲೋಕ. ವಾಂ ಬ್ರಹ್ಮ ಕೇಚಿತ್ ಅವಯಂತ್ಯುತ ಧರ್ಮಮೇಕೆ ಏಕೆ ಪರಂ ಸದಸತೋ ಪುರುಷಂ ಪರೇಶಂ ಅನ್ಯೇ ವದಂತಿ ನವಶಕ್ತಿಯುತಂ ಪರಂ ತ್ವಾಂ ಕೇಚಿನ್ಮಹಾಪುರುಷಮವ್ಯಯಮಾತ್ಮತಂತ್ರಂ. ತ್ವಾಂ ಬ್ರಹ್ಮ ಕೇಚಿತ್ ಅವಯಂತಿ ಉತ ಧರ್ಮಂ ಏಕೆ. ಏಕೆ ಪರಂ, ಅಲ್ಲಿ ಏಕೆ ಅಂತ ಬಿಡಿಸ್ಕೊಳ್ಬೇಕು, ಸಂಧಿಯಾಗಿ ಏಕಾರ ಲೋಪ ಆಗಿದೆ. ಏಕೆ ಪರಂ ಸದಸತೋಃ ಪುರುಷಂ ಪರೇಶಂ ಅನ್ಯೇ ವದಂತಿ ನವಶಕ್ತಿಯುತಂ ಪರಂ ತ್ವಾಂ ಕೇಚಿತ್ ಮಹಾಪುರುಷಂ ಅವ್ಯಯಂ ಆತ್ಮತಂತ್ರಂ. ಈ ಸಮುದ್ರ ಮಥನದ ನಂತರದಲ್ಲಿ ಏನು ಅಮೃತವನ್ನ ಪಡಿತಾರೆ. ಅಮೃತ ಬಂದ ನಂತರದಲ್ಲಿ ದೇವತೆಗಳಿಗೂ ಮತ್ತು ದಾನವರಿಗೂ ಅಮೃತ ಸಿಗತ್ತೆ. ಭಗವಂತ ಏನು ಮಾಡ್ತಾನೆ, ಆ ಮೋಹಿನಿ ರೂಪದಿಂದ ಬಂದು ಆ ಸ್ತ್ರೀ ರೂಪದಿಂದಾಗಿ ದೇವತೆಗಳಿಗೆ ಮಾತ್ರ ಅಮೃತವನ್ನು ಕೊಟ್ಟು ದಾನವರಿಗೆ ಅಮೃತ ಸಿಗದಂತೆ ಮಾಡ್ತಾನೆ. ಇದನ್ನ ಕಂಡಂತಹ ರುದ್ರದೇವರು ಪಾರ್ವತಿ ಸಹಿತವಾಗಿ ಬಂದು ಭಗವಂತನನ್ನ ಸ್ತೋತ್ರ ಮಾಡತಕ್ಕಂಥ ಒಂದು ಸಂದರ್ಭ ಇದೆಲ್ಲವೂ ಕೂಡ. ಕೇಚಿತು ತ್ವಾಂ ಬ್ರಹ್ಮ ಅವಯಂತಿ ಅಂದ್ರೆ ಇನ್ನು ದೇವನೊಬ್ಬ ನಾಮ ಹಲವು ಅಂತಾರಲ್ಲ ಹಾಗೆ ಒಬ್ಬನೇ ಆಗಿರತಕ್ಕಂಥ ನಿನ್ನನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಅವರವರು ಅವರವರ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಅವರವರ ಮತ ಅವರವರ ಆಲೋಚನೆಗನುಗುಣವಾಗಿ ನಿನ್ನನ್ನು ಸ್ತುತಿಸ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಕೇಚಿತು ತ್ವಾಂ ಬ್ರಹ್ಮ ಅವಯಂತಿ, ಕೆಲವರು ನಿನ್ನನ್ನು ಬ್ರಹ್ಮ ಅಂತ ಕರೀತಾರೆ. ಅವಯಂತಿ ಅಂದ್ರೆ ತಿಳಿಯುತ್ತಾರೆ. ಅವಗತೋ ಗತ್ಯರ್ಥಕವಾದ ಧಾತುವಿಗೆ ಜ್ಞಾನಾರ್ಥಕ ಅಂತ ಅರ್ಥ, ತಿಳಿಯುತ್ತಾರೆ ಅಂತ ಅರ್ಥ. ಯಾರದು ಕೆಲವರು ಅಂತ ಹೇಳಿದ್ರೆ ವೇದಾಂತಿಗಳು ಅಂತ ಅರ್ಥ. ಅಂದ್ರೆ ದ್ವೈತ ವೇದಾಂತ, ಅದ್ವೈತ ವೇದಾಂತ, ವಿಶಿಷ್ಟಾದ್ವೈತ ಅಂತ ಒಟ್ಟು ಎಲ್ಲ ವೇದಾಂತ. ವೇದಾಂತಿಗಳು ಪರಮ ಪುರುಷನಾದಂತ ಒಬ್ಬ ವ್ಯಕ್ತಿಯನ್ನ ಬ್ರಹ್ಮ ಅಂತ ಕರೀತಾರೆ. ಕೇಚಿತ್ ತ್ವಾಂ ಬ್ರಹ್ಮ ಅವಯಂತಿ, ಕೆಲವರು ನಿನ್ನನ್ನ ಬ್ರಹ್ಮ ಅಂತ ಕರೀತಾರೆ. ಉತ ಏಕೆ, ಇನ್ನು ಕೆಲವರಾಗ್ಬೇಕಾದ್ರೆ ನಿನ್ನನ್ನ ಧರ್ಮ ಅಂತ ಕರೀತಾರೆ. ಭಗವಂತನನ್ನ ಧರ್ಮಂ ಏಕೆ, ಏಕೆ ಧರ್ಮಂ, ಕೆಲವರು ಧರ್ಮ ಅಂತ ಕರೀತಾರೆ. ಯಾರು ಧರ್ಮ ಅಂತ ಹೇಳಿದ್ರೆ ಧಾರಕತ್ವ ಧರ್ಮಂ, ಧಾರಕತ್ವ ಧರ್ಮ, ಭಗವಂತ ನಮ್ಮೆಲ್ಲ ಧಾರಕ ಶಕ್ತಿ. ಹಾಗಾಗಿ ಸ್ಮಾರ್ತರು ಅಂದ್ರೆ ಸ್ಮೃತಿಯನ್ನ ಪರಮ ಪ್ರಮಾಣ, ವೇದವನ್ನ ಪರಮ ಪ್ರಮಾಣ ಅಂತ ಒಪ್ಪಲ್ಲ. ಇದೊಂಥರ ಸಿದ್ಧಾಂತ. ಏನು 18 ಪುರಾಣಗಳು, ಮಹಾಭಾರತಗಳು, ಮನುಸ್ಮೃತಿ ಮೊದಲಾದವುಗಳಿದ್ದಾವೆ, ಅದನ್ನೇ ಪರಮ ಪ್ರಮಾಣ ಅಂತ ಒಪ್ತಕ್ಕಂಥ ಒಂದಿಷ್ಟು ಪಂಗಡ. ಅವರು ಭಗವಂತನನ್ನ ಧರ್ಮ ಅಂತ ಕರೀತಾರೆ. ಯಾಕೆ? ಧಾರಕತ್ವಾತ ಧರ್ಮ. ಸ್ಮೃತಿ ಗ್ರಂಥಗಳು ನಮ್ಮನ್ನೇನ್ ಮಾಡುತ್ತೆ, ಆದೇಶ ಮಾಡುತ್ತೆ, ಹೀಗಿರಿ ಹೀಗಿರಬೇಡಿ, ಇಂಥ ಕೆಲಸ ಮಾಡಿ ಇಂಥ ಕೆಲಸ ಮಾಡಬೇಡಿ ಎಲ್ಲ ಹೇಳುತ್ತೆ. ಇಂಥ ಅನುಷ್ಠಾನ ಮಾಡಬೇಕು, ಇಂಥ ಅನುಷ್ಠಾನ ಮಾಡಬಾರದು, ಎಲ್ಲವೂ ನಮಗೆ ಮಾರ್ಗದರ್ಶನ ಮಾಡುವಂಥದ್ದು ಸ್ಮೃತಿ ಗ್ರಂಥಗಳು, ಪುರಾಣ ಗ್ರಂಥಗಳು. ಅದರ ಉದ್ದೇಶ ಏನು? ಆ ರೀತಿಯಾಗಿರ್ತಕ್ಕಂತಹ ಅನುಷ್ಠಾನವನ್ನು ನಮ್ಮ ಮೂಲಕವಾಗಿ ಮಾಡಿಸುವ ಮೂಲಕವಾಗಿ ನಮ್ಮನ್ನ ಧಾರಣೆ ಮಾಡುವಂಥದ್ದು, ನಮ್ಮನ್ನ ಹಿಡಿದಿಡಬೇಕು, ನಮಗೆ ಅಧಪತನ ಆಗಬಾರದು. ಆ ರೀತಿ ನಮ್ಮನ್ನ ಕಾಪಾಡಲಿಕ್ಕೋಸ್ಕರವಾಗಿ ಸ್ಮೃತಿ ಗ್ರಂಥಗಳಿಗೆ ಮಾಡ್ತವೆ. ಧಾರಕತ್ವ ಧರ್ಮಂ. ಇನ್ನು ಏಕೆ ಸದಸತೋಹ ಪರಂ ಪರೇಶಂ ಪುರುಷಂ. ಇನ್ನು ಕೆಲವರಾಗಬೇಕಾದ್ರೆ ಏಕೆ ಅಂದ್ರೆ ಪೌರಾಣಿಕರು. ಪೌರಾಣಿಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಭಗವಂತ ಸದಸತೋಹ ಪರಂ, ಸತ್ಗಿಂತಲೂ ಅಸತ್ಗಿಂತಲೂ ಪರ. ಅಂದ್ರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಜೀವಿ ಸಮುದಾಯ, ಸತ್ ಚೇತನ ಸಮುದಾಯ, ಅಸತ್ ಅಚೇತನ ಸಮುದಾಯ, ಹೀಗೆ ಚೇತನಾಚೇತನವಾದ ಜಗತ್ತೇನಿದೆ ಇದೆಲ್ಲಕ್ಕಿಂತಲೂ ಕೂಡ ಭಗವಂತ ಪರ. ಹಾಗಾಗಿ ಭಗವಂತ ಏನಾಗಿದ್ದಾನೆ? ಪುರುಷ. ಅವನು ಪರಂ ಪುರುಷಂ, ಪರಪುರುಷ ಎಂಬುದಾಗಿ ಹೇಳ್ತಾರೆ. ಭಗವಂತನನ್ನು ಕರೀತಾರೆ ಪರಮ ಪುರುಷ ಎಂಬುದಾಗಿ ಕರೆಯುತ್ತಾರೆ. ಇದ್ಯಾರು? ಪೌರಾಣಿಕರು ಅಂತ ಒಂದು ವರ್ಗ. ಹೇಗೆ ವೇದಾಂತಿಗಳು ಸ್ಮಾರ್ತರು ಅಂದ್ರೆ ಸ್ಮೃತಿಯನ್ನ ಪ್ರಮಾಣ ಅಂತ ಒಪ್ಪುವರು, ಪುರಾಣಗಳನ್ನ ಪ್ರಮಾಣ ಅಂತ ಒಪ್ಪುವರು ಪೌರಾಣಿಕರು. ಇವರೆಲ್ಲರಿಗೂ ಭಗವಂತನನ್ನ ಪರಮಪುರುಷ ಎಂಬುದಾಗಿ ಕರೀತಾರೆ. ಅನ್ಯೇ ವದಂತಿ ನವಶಕ್ತಿಯುತಂ. ಭಗವಂತನನ್ನ ಅನ್ಯ ಅಂದ್ರೆ ಪಾಂಚರಾತ್ರಿಕರು ಅಂತ, ಪಂಚರಾತ್ರಾಗಮವನ್ನೇ ಪರಮ ಪ್ರಮಾಣ ಎಂಬುದಾಗಿ ಒಪ್ತಕ್ಕಂಥವ್ರು ಪಾಂಚರಾತ್ರಿಕರು ಅಥವಾ ಮಾಂತ್ರಿಕರು ಅಂತ ಹೇಳ್ತಾರೆ. ಅವರು ಭಗವಂತನನ್ನ ನವಶಕ್ತಿಯುತಂ, 9 ಶಕ್ತಿಗಳಿಂದ ಕೂಡಿದವನಾಗಿದ್ದಾನೆ ಭಗವಂತ ಅಂತ ಅರ್ಥ. ನವಶಕ್ತಿಯುತಂ ವದಂತಿ, ನವಶಕ್ತಿಯುತಂ. ಭಗವಂತನ ನವಶಕ್ತಿಗಳು ಅಂತ ಹೇಳಿದ್ರೆ ವಿಮಲೋತ್ಕರ್ಷಣಿ ಜ್ಞಾನ,
ಒಂದು ಭಗವಂತನ ಒಟ್ಟು 9 ಶಕ್ತಿಗಳನ್ನು ಹೇಳ್ತಾರೆ. ವಿಮಲಾಯೇ ನಮಃ, ಉತ್ಕರ್ಷಿಣ್ಯೇ ನಮಃ, ಜ್ಞಾನಾಯೇ ನಮಃ, ಕ್ರಿಯಾಯೇ ನಮಃ, ಯೋಗಾಯೇ ನಮಃ, ಸತ್ಯಾಯೇ ನಮಃ, ಪ್ರಕ್ವೇ ನಮಃ, ಈಶಾನಾಯೇ ನಮಃ ಅಂತ. ಅಂದ್ರೆ 9 ಶಕ್ತಿಗಳು ಭಗವಂತನ, ಅದೆಲ್ಲ ಲಕ್ಷ್ಮೀದೇವಿಯ ಸ್ವರೂಪ. ಆ ನವಶಕ್ತಿಗಳಿಂದ ಕೂಡಿಕೊಂಡವನು ಭಗವಂತ. ನವಶಕ್ತಿಗಳು ಭಗವಂತನ ಸುತ್ತ ಇದ್ದಾವೆ. ಭಗವಂತ ಅದರ ಪಾಲಕನಾಗಿ ಭಗವಂತ ಇದ್ದಾನೆ ಎಂಬುದಾಗಿ ನವಶಕ್ತಿಯುತಂ, ನವಶಕ್ತಿಗಳಿಂದ ಕೂಡಿಕೊಂಡವನಾಗಿದ್ದಾನೆ ಭಗವಂತ ಎಂಬುದಾಗಿ ಇನ್ನು ಕೆಲವರಾಗಬೇಕಾದ್ರೆ ಭಗವಂತನನ್ನ ಈ ರೀತಿಯಲ್ಲಿ ಹೇಳ್ತಾರೆ. ಹೀಗೆ ಹೇಳೋರು ಯಾರು? ಪಾಂಚರಾತ್ರಿಕರು ಮತ್ತು ಮಾಂತ್ರಿಕರು ಅಂತ. ಇವರಂತರ ಭಗವಂತನನ್ನು ಈ ರೀತಿಯಲ್ಲಿ ಹೇಳ್ತಾರೆ. ವಿಮಲೋತ್ಕರ್ಷಿಣಿ ಜ್ಞಾನ ಕ್ರಿಯಾಯೋಗ ತಥೈವಚ ಪ್ರಕ್ವಿ ಸತ್ಯ ತಥೇಶಾನ ಅನುಗ್ರಹ ಚೇತಿಶಕ್ತಯ ಅಂತ ಆಚಾರ್ಯ ಮಧ್ವರು ತಂತ್ರಸಾರದಲ್ಲಿ ಹೇಳ್ತಾರೆ. 9 ಶಕ್ತಿಗಳನ್ನ, ಒಂದು ವಿಮಲ, 2ನೇದು ಉತ್ಕರ್ಷಿಣಿ, 3ನೇದು ಜ್ಞಾನ, 4ನೇದು ಕ್ರಿಯಾ, 5ನೇದು ಯೋಗ, 6ನೇದು ಪ್ರಕ್ವಿ, 7ನೇದು ಸತ್ಯ, 8ನೇದು ಈಶಾನ, 9ನೇದು ಅನುಗ್ರಹ. ಹೀಗೆ 9 ಶಕ್ತಿಗಳಿಂದ ಕೂಡಿಕೊಂಡವನು ಭಗವಂತ ಎಂಬುದಾಗಿ ಈ ಪಾಂಚರಾತ್ರಿಕರು ಮತ್ತು ವೇದಾಂತಿಗಳು ಹೇಳ್ತಾರೆ. ಕೇಚಿತ್ ಮಹಾಪುರುಷಂ ಅವ್ಯಯಂ ಆತ್ಮತಂತ್ರಂ. ಇನ್ನು ಕೆಲವರು ಏಕಾಂತ ಭಕ್ತರು, ಕೇಚಿತ್ ಅಂದ್ರೆ ಇಲ್ಲಿ ಏಕಾಂತ ಭಕ್ತರು, ಅವರೇನ್ ಹೇಳ್ತಾರೆ ಅಂತ ಹೇಳಿದ್ರೆ ಭಗವಂತನ ಆತ್ಮತಂತ್ರ. ಆತ್ಮತಂತ್ರ ಅಂದ್ರೆ ತಾನು ಅವನ ಅಧೀನದಲ್ಲಿ ಎಲ್ಲವೂ ಇದೆ, ಅವನು ಯಾರ ಅಧೀನಕ್ಕೂ ಒಳಪಟ್ಟಿಲ್ಲ, ಅವನು ಸ್ವತಂತ್ರ ಅಂತ ಹೇಳ್ತಾರೆ. ಭಗವಂತ ಅವ್ಯಯ. ಅವ್ಯಯ ಅಂದ್ರೇನು? ವ್ಯಯರಹಿತ, ನಾಶರಹಿತ, ಯಾವುದೇ ರೀತಿಯಾಗಿರ್ತಕ್ಕಂಥ ನಾಶ ಭಗವಂತನಿಗೆ ಇಲ್ಲ. ಹಾಗಾಗಿ ಅವನು ಮಹಾಪುರುಷಂ, ಭಗವಂತ ಆಗ್ಬೇಕಾದ್ರೆ ಮಹಾಪುರುಷ, ಸರ್ವೋತ್ತಮನಾಗಿರತಕ್ಕಂಥ ಹೇಳ್ತಾರೆ. ಹೀಗೆ ಭಗವಂತನನ್ನ ಒಬ್ಬೊಬ್ಬ ವಾದಿಗಳು, ಒಬ್ಬೊಬ್ಬ ವೇದಾಂತಿಗಳು ಒಂದೊಂದು ರೀತಿಯಲ್ಲಿ ಒಂದೊಂದು ಮತದವರು ಕೂಡ ಒಂದೊಂದು ರೀತಿಯಲ್ಲಿ ದೇವರನ್ನು ಹೇಳ್ತಾರೆ. ಯಾಕೆ ದೇವರು ಎಲ್ಲವೂ ಹೌದು, ದೇವರು ಯಾವುದಲ್ಲ, ದೇವರು ಎಲ್ಲವೂ ಹೌದು. ಅವರವರ ಬುದ್ಧಿಯ ಆಲೋಚನಾ ಶಕ್ತಿಗೆ ಅನುಗುಣವಾಗಿ ದೇವರನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಾಣ್ತಾರೆ ಎಂಬುದಾಗಿ ರುದ್ರದೇವರು ಆ ಸಮುದ್ರ ಮಥನದ ನಂತರದಲ್ಲಿ ಅಮೃತವನ್ನ ಭಗವಂತ ದೇವತೆಗಳಿಗೆ ಹಂಚಿದ ಮೇಲೆ ಪಾರ್ವತಿ ಸಮೇತರಾಗಿ ಬಂದು ಭಗವಂತನನ್ನ ಸ್ತೋತ್ರ ಮಾಡತಕ್ಕಂಥ ಪ್ರಕರಣ ಆ 8ನೇ ಸ್ಕಂದದಲ್ಲಿ ಬರುತ್ತೆ. ಅಲ್ಲಿ ಬಂದಿರತಕ್ಕಂಥ ಮಾತು ಅಂದ್ರೆ ಇದು ಬ್ರಹ್ಮೋಪದೇಶ ಪ್ರಕರಣ. ಬ್ರಹ್ಮ ಅಂತ ಹೇಳಿದ್ರೆ ಅದು ಇದಮಿತ್ತಂ, ಹೀಗೆ ಅಂತಲ್ಲ. ಭಗವಂತ ಅನೇಕ ರೀತಿಯಲ್ಲಿ, ಅನೇಕ ರೂಪದಲ್ಲಿ, ಅನೇಕ ಗುಣಗಳಲ್ಲಿ, ಅನೇಕ ಶಕ್ತಿಗಳಿಂದ ನಮಗೆ ವ್ಯಕ್ತನಾಗ್ತಾನೆ. ಅವರವರು ಯಾವ ರೀತಿಯಲ್ಲಿ ತಿಳಿತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವರವರ ಯೋಗ್ಯತೆಗೆ ಅನುಗುಣವಾಗಿ, ಅವರವರ ಆಲೋಚನೆ, ಅವರವರ ಪೂರ್ವ ಸಂಸ್ಕಾರ, ಅವರಿಗೆ ಸಿಗ್ತಕ್ಕಂಥ ಗುರು ಪರಂಪರೆ, ಅದಕ್ಕನುಗುಣವಾಗಿ ಭಗವಂತನನ್ನು ಹಾಗೆ ಏನ್ ಮಾಡ್ತಾರೆ? ಸ್ತೋತ್ರ ಮಾಡ್ತಾರೆ, ದೇವರ ಕಡೆ ಚಿಂತನೆ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಅನುಷ್ಠಾನಗಳನ್ನು ಮಾಡ್ತಾರೆ. ಹೀಗೆ ಒಬ್ಬನೇ ಭಗವಂತ ಹಲವರಿಗೆ ಹಲವು ರೀತಿಯಲ್ಲಿ ಪ್ರತಿಭಾಸನಾಗ್ತಾನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ತ್ವಾಂ ಬ್ರಹ್ಮ ಕೇಚಿತ್ ಅವಯಂತ್ಯುತ ಧರ್ಮಮೇಕೆ ಏಕೆ ಪರಂ ಸದಸತೋ ಪುರುಷಂ ಪರೇಶಂ ಅನ್ಯೇ ವದಂತಿ ನವಶಕ್ತಿಯುತಂ ಪರಂ ತ್ವಾಂ ಕೇಚಿನ್ಮಹಾಪುರುಷಮವ್ಯಯಮಾತ್ಮತಂತ್ರಂ. ಶ್ರೀಕೃಷ್ಣಾರ್ಪಣಮಸ್ತು.